ಹ್ಞೂ ಇಲ್ಲೆಲ್ಲಾರನು ಕರ್ದಂಗೆ ಆತು. ನನ್ನ ಮಗಳು ಬಂದಿದ್ಲ ಇಲ್ಲ ಅವಲಕ್ಕಿ ತಿನ್ನಕ, ಮತ್ತು ನಮ್ಮ ಅವ್ವ ಇಲ್ಲೇ ಓಣ್ಯಾಗ ಎಲ್ಲಾರನು ಕರೆದ ನನ್ನ ಬಿಟ್ಟಾಳ ಅನ್ನಿಸ್ಕೋದಕ್ಕೈತಿ. ಆಕೇನ್ರ ಮಾಡ್ವಾಳಕ್ಕೆ ತಾಯಿ ಕಳ್ಳು. ನಾ ಹೆಂಗೆ ಬಿಡ್ಬೇಕು ನನ್ನ ಮಗಳನ್ನ? ಒಂದು ಮಾತು ಕರೆದು ಹೋಗೋಣಂತ. ಮಂಜವ್ವ ಮಂಜವ್ವ, ಈ ಹುಡಿ ಕಾಣವತ್ತ ಹಿತ್ಲಾಗೇನ್ರ ಏನು ಯಾಕೆ ಹೋಗಾಳ ನೋಡಂಗ ಬೆಟ್ಲಾಕ ಒಂದು ಮಾತು. ನಿಲ್ಲ ನಿಲ್ಲ ನನ್ನ ಮಾತು ಕೇಳಿಸಿಂಚನ ಯಾಕೆ ಹಂಗೆ ಮಾಡಕತ್ತಿ? ಮಮ್ಮಿ ಸುಮ್ಮನೆ ಅಂತ ತಡಿಬೇಡ. ನನಗೆ ಇಲ್ಲಿದ್ರೆ ಮೈಯೆಲ್ಲ ಉರ್ದಂಗೆ ಆಗತೈತಿ. ನಾನು ಮೊದಲು ಮನೆಗೆ ಹೋಗ್ತೀನಿ, ನಾನು ತಡಿಬೇಡ. ನಂಗೆ ಮೊದಲೇ ಇಲ್ಲಿ ಬರೋಕೆ ಇಷ್ಟ ಇರೋಕ್ಕಿಲ್ಲ. ನಿನ್ನ ಮಾತು ಕೇಳಿ ಬನ್ನೆಲ್ಲ ಇದನ್ನೆಲ್ಲ ನಾನು ಕನಾರಿ ನೋಡೋಕೆ ನನಗೆ ಆಗ್ಬಲ್ತೆ. ನಾನು ಹೊಟ್ಟಿ ಉರ್ದಂಗೆ ಆಗತೈತಿ. ನಾ ಹೊಕ್ಕೇನಿ ಇಲ್ಲಿಂದ. ಛೀ, ಈ ಹುಡುಗಿಯ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದು ಸಿಂಚನ, ಅರ್ಥ ಮಾಡ್ಕೋ. ಒಂದು ಸ್ವಲ್ಪ ನಿಲ್ಲು ಬಾ ಮಗಳ. ನಾ ಮಾಡಕತ್ತಿದ್ದು ನಿನ್ನ ಒಳ್ಳೇದು ಕಾಲನ ಸಿಂಚನ. ಯಾಕೆ ಇಷ್ಟ ಅವಸರ ಮಾಡಕತ್ತಿ? ನೀ ಇಷ್ಟಪಟ್ಟಿದ್ದು ನಿಂಗೆ ಸಿಗಬೇಕೋ ಬಾಡೋ? ಮಮ್ಮಿ ಜಸ್ಟ್ ಶಟ್ ಅಪ್. ಇನ್ನು ಎಷ್ಟಂತ ಕಾಯ್ಬೇಕು ನಾನು? ಹಾಂ ಅಲ್ಲ, ಇಷ್ಟೆಲ್ಲ ಆಯ್ತು. ನಾನಾಗೆ ಪ್ರೀತಿಸ್ತೀನಿ ಸಿದ್ಧಾರ್ಥನಂತಂದ್ರು ಸಿದ್ಧಾರ್ಥನಿ ಅಂದರೆ ಇಷ್ಟ ಇಲ್ಲ ಅಂತ ಮಕ್ಕದ ಮೇಲೆ ಹೇಳಿದ. ಈಗ ಆ ಪೂಜಾನ ಎಂಗೇಜ್ಮೆಂಟು ಆತ ಅವನ ಜೊತೆ, ಇನ್ನು ಮದುವೆ ಒಂದು ಬಾಕಿ. ಓಹೋ, ನಿನ್ನ ಜೊತೆ ನಾ ಕಾಯ್ಕೊಂಡ್ಕೊಂಡಿರ್ಬೇಕಾ? ಏನಂದಿ ಮನ್ಯಾಗ? ಈ ಕಾರ್ಯಕ್ರಮ ನಿಲ್ಲಿಸ್ತೇನೆ, ಇದನ್ನು ನೋಡಾಕರ ನೀ ಬರ್ಬೇಕಂತ ಕರ್ಕೊಂಬಂದು. ಎಲ್ಲಿ ನಿಲ್ತು? ಅವರಿಬ್ಬರು ಭಾಳ ಸಂತೋಷವಾಗಿ ಹಣ್ಣಕ್ಕೂ ಕಾರ್ಯಕ್ರಮನೂ ಆಯ್ತು. ಹಿಂಗೆ ಎಂಗೇಜ್ಮೆಂಟು ಹಾಕೈತಿ. ಹಂಗೆ ಒಂದಿನ ಮದುವೆನೂ ಹಾಕೈತಿ. ನಾಳೆ ಅವ್ರ ಮಕ್ಕಳು ಹಾಕವು. ನಾಳೆ ಅವ್ರ ಮಕ್ಕಳನ್ನ ಆಡ್ಸ್ಕೊಂಡು ಕುಂಟ್ರೆ ನಾನು? ಅಲ್ಲ, ನಿನ್ನ ಬುದ್ಧಿ ಸರಿಗಿಲ್ಲ ಮಮ್ಮಿ. ನೀನು ನನ್ನ ತಲೆನೂ ಕೆಡ್ಸಾಕತ್ತಿ. ಇದು ನಿನ್ನ ಕೈಯಾಗ ಆಗಂಗಿಲ್ಲ. ಅವ್ರ ಮದುವೆ ಮುರಿಯಾಕೆ ನಿನ್ನ ಕೈಯಾಗ ಆಗಿಲ್ಲ. ಇದಕ್ಕೆ ನಾನೇ ಸರಿ ನಾನೇ ಮಾಡ್ತೀನಿ. ನನ್ನ ಗುರಿನ ನಾನೇ ತಲುಪಬೇಕು. ಅದಕ್ಕೆ ನಿನ್ನ ಸಹಾಯ ನನಗೆ ಬೇಡ ಮಮ್ಮಿ, ಬೇಡ. ಈ ಡ್ರೈವರ್ ಎಲ್ಲಿ ಹಾಳಾಗಿ ಹೋದ? ಅಲ್ಲ ಸಿಂಚನ, ನಿನ್ನ ಬಿಟ್ಟರೆ ನನಗೇನಾಯ್ತವ? ನಿನ್ನ ಸಂಬಂಧ ಅಲ್ಲ ನಾ ಇಷ್ಟೆಲ್ಲ ಓದಾಡ್ತಿದ್ದ. ಸಿಂಚನ ಅರ್ಥ ಮಾಡ್ಕೋ. ಆ ಡೈಮಂಡ್ ನೆಕ್ಲೆಸ್ಸು ಇನ್ನು ನನ್ನ ಕಡೆನೇ ಐತಿ. ಏನು ಹೇಳ್ತೀವ ನೀನು? ಆ ಡೈಮಂಡ್ ನೆಕ್ಲೆಸ್ ನಿನ್ನ ಕಡೆ ಐತಾ? ಇವು ಯಾಡೋ ಅವ್ವ ಮಗಳು ಇಲ್ಲಿ ನಿಂತು ಏನು ಮಾಡಕತ್ತದ? ಅಲ್ಲ, ನಾನು ಇವ್ರನ್ನ ಬಂದಾಗಿಂದ ನೋಡಾಕತ್ತೀನಿ. ಇವರಿಬ್ರು ಏನೋ ಕಚ್ಕುಚ್ ನಡೆಸೇ ಬಿಟ್ಟಾರ. ಇವ್ರ ಹಿಂದೆ ನನ್ನ ಸೊಸಿ ಬೇರೆ ಬಿದ್ದಾಳ. ಏನೋ ನಡ್ತೈತಿ, ಏನೋ ಹಾಕ್ಲತ್ತ ನಡ್ಸಾರರು. ಏನಿರ್ಬೋದು? ಹೂನವ, ಅವ ಸಿದ್ಧಾರ್ಥ ಮಣ್ಣಿಕಿನ ಕರ್ಕೊಂಡು ಹೋಗಿ ಪೂಜಾನ ರೇಷ್ಮೆ ಸೀರೆಗಳನ್ನ ಡೈಮಂಡ್ ನೆಕ್ಲೆಸ್ನು ಕೊಡಿಸಿದ್ದ. ಆ ಡೈಮಂಡ್ ನೆಕ್ಲೆಸ್ನ ಇವತ್ತು ಹಾಕ್ಕೊಂಡು ಎಂಗೇಜ್ಮೆಂಟು ಮಾಡ್ಕೋಬೇಕಂತ ಹೇಳಿದ್ದ. ಅದಕ್ಕೆ ಕುತ್ತಿಗೆ ಒಳಗೆ ಡೈಮಂಡ್ ನೆಕ್ಲೆಸ್ ಇತ್ತ, ನೋಡಿದೇನ? ಇಲ್ಲ, ಅಕ್ಕಿ ಕುತ್ತಿಗೆ ಒಳಗೆ ಯಾವ ಡೈಮಂಡ್ ನೆಕ್ಲೆಸ್ಸು ನನಗೆ ಕಾಣಿಸ್ಲಿಲ್ಲ. ಕಾಣಿಸಕ್ಕೆ ಸಾಧ್ಯನೂ ಇಲ್ಲ, ಯಾಕಂದ್ರೆ ಅದು ನನ್ನ ಕಡೆ ಐತಲ್ಲ ಅದಕ್ಕೆ. ಈ ಎಂಗೇಜ್ಮೆಂಟ್ ನಡಿಬಾರ್ದು ಅಂಥೇಳಿನ ಆ ಡೈಮಂಡ್ ನೆಕ್ಲೆಸ್ನ ನಾನು ಕದ್ಕೊಂಡು ಬಂದಿತ್ತು. ಏನ? ನಿನ್ನ ಸಂಬಂಧ ಸಿಂಚನ, ಎಲ್ಲ ನಿನ್ನ ಸಂಬಂಧನ. ತಾಯಿಗೆ ಮಕ್ಕಳಕ್ಕಿಂತ ಹೆಚ್ಚಿಂದ ಏನೈತೆ ಹೇಳು? ಅಲ್ಲ ಮಮ್ಮಿ, ಏನು ಹೇಳತ್ತಿ ನೀನು? ಇದ್ದಿದ್ದನ್ನ ಹೇಳತ್ತೇನೆ. ಅಲ್ಲ, ಒಂದು ಡೈಮಂಡ್ ನೆಕ್ಲೆಸ್ ಇದ್ದರೂ ಇಲ್ಲದೇ ಇದ್ದರೂ ಫಂಕ್ಷನ್ ನಡೆಯೋಂಗೆ ನಡೆದ ಹೋತಲ್ಲ, ಏನು ಫರಕ್ ಆಯ್ತು ನೀ ತೊಗೊಂಡಿದ್ದು? ಅದೇ ನಂಗೆ ಗೊತ್ತಿಡದೇ ಇರೋ ವಿಚಾರ ಅಂದ್ರೆ ಅದ. ಇಲ್ಲಿ ಏನೋ ಗಿಲ್ಬಸ್ಗೆ ನಡೆದೈತಿ. ಆ ಸಿದ್ಧಾರ್ಥ ನಾವು ನೋಡಿದ್ರೆ ನೀ ಈ ಫಂಕ್ಷನ್ಗೆ ನೀ ಆ ಡೈಮಂಡ್ ನೆಕ್ಲೆಸ್ ಹಾಕೊಳ್ಳೇಬೇಕಂದಿದ್ಲ. ಈಗ ಆಕಳೆ ಬಂದಾಗ ಸಿಟಿ ಕೊಡುವಾಗ ಆ ನೆಕ್ಲೆಸ್ ಹಾಕೋ ಅಂತಲೇ ಹೇಳಿದ್ರು ಅವ್ರೆ. ಆದರೂ ಆಕೆ ಹಾಕ್ಕೊಂಡೇ ಇಲ್ಲ. ಫಂಕ್ಷನ್ ನಡೆಯೋಂಗೆ ನಡೀತು. ಇದೆಲ್ಲ ಹಕ್ಕಿಕತ್ತು ಮಸಲತ್ತು ಮಾಡಿದ್ದ ಆ ಶಾಂತವನ್ ಸೊಸಿದಲ್ಲ ಆಕಿನ ಹಿಡ್ಕೊಂಡು ವಿಚಾರಿಸಿದ್ರೆ ಇದೇನಂಥೇಳಿ ಬಾಯ್ ಬಿಡ್ತಾಳೆ ಆಕೆ. ಏನು ನನ್ನ ಸಸ್ಯ? ಆಕಿನ ಮೊದಲು ವಿಚಾರಿಸ್ತಂತಾರೆ ಹಿಡಿದು ಏನೇನು ನಡೆದತ್ತಿಲ್ಲ. ಇವರಿಬ್ರು ಅವ್ವ ಮಗಳು ಏನು ಹಿಂಗೆ ಮಾತಾಡಕತ್ತಾರು? ಇವ್ರು ಬ್ಯಾಡ ಸುದ್ದಿ. ಮೊದ್ಲು ಅಕ್ಕಿನ ಹಿಡಿಬೇಕು ಅಂದ್ರೆ ಏನಾಕಿತ್ತು ತಿಳಿಸ್ತೈತಿ. ಇವ್ರ ಅವ್ವ ಮಗಳು ಏನ ಮನೆ ಪಿತ್ರಿ ನಡ್ಸಾರನವ್ರ. ಅದಕ್ಕೆ ಅಂದ್ಕೊಂಡು ನಾನು ಇಷ್ಟು ಮನಸ್ಸು ಚೇಂಜ್ ಮಾಡಿಕೊಂಡು ಈಕಿ ನಮ್ಮ ಗಿರ್ಜಿ ಮಗಳು ಫಂಕ್ಷನ್ ಮಾಡಕ್ಕೆ ಬಂದ ಅಂದ್ರೆ ಏನೋ ಹಕ್ಕಿಕತ್ತು ಇಟ್ಕೊಂಡು ಬಂದ ಅಂತೇಳಿ ಇವ್ರ ಅವ್ವ ಮಗಳು ಮಾಡ್ದಂತಾರೆ. ಮೊದಲು ಈ ವಿಚಾರನ ಗಿರ್ಜಿಗೆ ಹೇಳ್ಬೇಕು. ಈ ಫಂಕ್ಷನ್ ಎಲ್ಲ ಮುಗಿಲಿ, ತಣ್ಣಗಾಗಲಿ, ಆಮೇಲೆ ಇವ್ರ ಅವ್ವ ಮಗಳಿಗೆ ಹೋಗಿ ರಾಜ ಬಿಡಿಸ್ತಾನೆ. ಆಯ್ತಲೇ ನಿಮಗಿಬ್ಬರಿಗೂ. ಎಲ್ಲದಾಳಕಿ? ಏ ಪಾರು ಬಾಯ್ಲೆ. ಓ, ನಾನು ಕರೆದ್ರ? ಅಯ್ಯೋ ಚಂದ್ರಕಾರ, ನಿಮ್ಮಂಗೆ ಖಾಲಿ ಇಲ್ಲಿ ನೋಡ್ರಿ. ನಾ ಫಂಕ್ಷನ್ನು ನಿಮ್ಮ ತಂಗಿ ಮಗಳದ ಆದರೂ ನನ್ನ ಓಡಾಟ ಹೆಚ್ಚಾಯ್ತು ಬಿಡ್ರಿ. ನಿಮ್ಮಷ್ಟು ಖಾಲಿ ಇಲ್ಲ. ಆಮೇಲೆ ಸಿಗ್ತೇನೆ. ಹಾಂ
ಇಂಥ ವನ ನಾಟಕ್ಕೆಲ್ಲ ಬಿಡು. ಅಲ್ಲ, ನೆಕ್ಲೆಸ್ ಇಲ್ದ ಫಂಕ್ಷನ್ ಹೆಂಗಾತು? ನೆಕ್ಲೆಸ್? ಯಾವ ನೆಕ್ಲೆಸ್ಸು? ಮಿಟ್ಟಕ್ಲಾಡಿ ಭಾಳ ನಾಟಕ ಮಾಡ್ಬೇಡ. ನಿನಗೆಲ್ಲ ಗೊತ್ತೈತಿ ಅಂತ ಗೊತ್ತೈತೆ ನನಗೆ. ಮರ್ಯಾದಿಂದ ಹೇಳು, ನೆಕ್ಲೆಸ್ ಇಲ್ದ ಫಂಕ್ಷನ್ ಹೆಂಗೆ ಮಾಡಿದಿ ಹೇಳು. ಓಹೋ, ನೀವು ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಟ್ರೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಯಾಕೆ ಹಿಂಜರಿಬೇಕು? ತಪ್ಪು ಮಾಡಿದ್ರಿ ನೀವು, ನಾಲ್ಲ. ನಿಮ್ಗತ್ತೆ ನಾನು ಒಂದು ಸಂಬಂಧ ಹಾಳು ಮಾಡಿ ನನ್ನ ಮಗಳ ಮದುವೆ ಮಾಡ್ಬೇಕನ್ನೋ ಕೆಟ್ಟ ಉದ್ದೇಶ ನನಗಿಲ್ಲ. ಹೆಂಗಾರ ಮಾಡಿ ಪೂಜಾಂದು ಸಿದ್ಧಾರ್ಥಂದು ಮದುವೆ ಮಾಡಿ ತೀರ್ಬೇಕನ್ನೋ ಉದ್ದೇಶ ನನಗೈತಿ. ಹಿಂಗಂದ್ಮೇಲೆ ನಾ ಯಾಕೆ ಹೆದರ್ಬೇಕು? ಅಷ್ಟು ಕೆಟ್ಟ ಉದ್ದೇಶ ಇಟ್ಕೊಂಡು ಬಂದು ನೀವೇ ಇಷ್ಟು ಧೈರ್ಯವಾಗದಿರ ಅಂದಮೇಲೆ ಇಷ್ಟೊಂದು ಒಳ್ಳೇದು ಮಾಡೀನಿ, ನಾ ಯಾಕೆ ಹೆದರ್ಬೇಕು? ಅಲ್ರಿ ಚಂದ್ರಕಾರ, ಸ್ವಂತ ತಂಗಿ ಮಗಳ ಮದ್ವಿನ ನಿಲ್ಸಾತಿರಲ್ರಿ, ನಿಮಗೇನು ಅನ್ಸಬಾತನ? ಅಲ್ಲ, ನಿಮಗೆ ಮನುಷ್ಯತ್ವ ಅನ್ನೋದಿಲ್ಲ ಇಲ್ಲನ? ದೇವ್ರು ಅಷ್ಟೆಲ್ಲ ಕೊಟ್ಟಾನ. ಆ ಹುಡುಗಿ ಡೈಮಂಡ್ ನೆಕ್ಲೆಸ್ ಕದಿಯುವಂಥದ್ದು ಏನಿತ್ತು? ಏನು ನಾ ಕದ್ನ? ಇಲ್ಲ, ನಾ ಕದಿಲಿ ಇಲ್ಲ. ಇಂಥ ವನ ನಾಟಕ್ಕೆಲ್ಲ ಬ್ಯಾಡ್ರಿ. ನೀವ ಆ ನೆಕ್ಲೆಸ್ ಕದ್ದಿತ್ತು ಅಂತ ನನಗೆ ಗೊತ್ತೈತಿ. ನಾ ರೂಮಿಗೆ ಬಂದಾಗ ನೀವ ಅಲ್ಲಿದ್ದ ಹಿಂದೆ ಕೈ ಮುಚ್ಚಿಟ್ಕೊಂಡಿದ್ದು ನೋಡಿದ್ದೆ. ಆದರೆ ನಾನು ಗದ್ಲು ಒಳಗಿದ್ದೆ ಅಲ್ಲ, ಅಷ್ಟು ಲಕ್ಷ ಕೊಡೋಕ್ಕಾಗಲಿಲ್ಲ. ಆದರೆ ನೀವ ಕದ್ದಿದ್ದು ಅಂತ ನನಗೆ ಗೊತ್ತೈತಿ. ಚಂದಾಗ ಹೆಂಗೆ ಕದ್ರಿ ಹಂಗೆ ಹೋಗಿ ಅದ್ರೊಳಗೆ ನೆಕ್ಲೆಸ್ ಬಾಕ್ಸ್ ಒಳಗೆ ಆ ನೆಕ್ಲೆಸ್ ಇಟ್ಬಿಡ್ರಿ. ಅದೆಲ್ಲ ಇರಲಿ, ಆ ನೆಕ್ಲೆಸ್ ಇಲ್ಲದ ನೀ ಹೆಂಗೆ ಎಂಗೇಜ್ಮೆಂಟ್ ಫಂಕ್ಷನ್ ಮಾಡಿದಿ ಅಂತ ಹೇಳು, ಆ ನೆಕ್ಲೆಸ್ ವಾಪಸ್ ಕೊಡ್ತೀನಿ. ಅಷ್ಟೇನಾ? ಒಂದು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೇಳ್ತೀನಿ ನೋಡ್ರಿ, ಏನೇನಾಯ್ತು ಅಂಥೇಳಿ ನಿಮ್ಗೆ ಗೊತ್ತಾಗೈತಿ. ಪಾರಿ ಆಕಿದ ಪೂಜಾ ಮುಂದ ರೂಮ್ನ್ಯಾಗ ಕಪಾಟ್ನ್ಯಾಗ ಅವು ಆಕಿ ಗಂಡು ಕೊಡ್ಸಂದ್ರೆ ಡೈಮಂಡ್ ನೆಕ್ಲೆಸ್ ಅದು ಐತಂತ, ಒಂದಿಟ್ಟು ತಗೊಂಬರ್ವ. ಅವ್ರ ಅತ್ತಿ ಆಗಲಿಂದ ಅದನ್ನು ಹಾಕು ಅಂತ ತಿಂತಾಳೆ, ಅದನ್ನು ಹಾಕೋ ಹೋಗು ಅತ್ತಿರಿ. ನಾ ಯಾಕೆ ತಗೊಂಬರ್ಬೇಕು? ಕಪಾಟ್ನ ಕೈ ಹಾಕಿ ಅದೇನೋ ಅಂತಾರಲ್ಲ, ಗಿರ್ಜಾಕ್ಕೆ ಹೇಳ್ಬಿಡ್ರಿ, ಅವ್ರ ತಗೊಂಬರ್ಲ. ಅವ್ರ ಮನೇನ ಹೊಸ ಬರೀ ಸಾಮಾನು ನಮಗೆ ಇದಕ್ಕೆ ಬೇಕಾಗೈತಿ, ಕಪಾಟ್ನಾಗ ಅಲ್ಲಿ ಇಲ್ಲಿ ಕೈ ಹಾಕೋದು ಹಿಂಗಂದ್ಯಾ? ನಿಂದು ಕರೆನ ಬಿಡ್ರಿ, ಗಿರಿಜಿಗೆ ಹೇಳ್ತಾನಗಪ್ಪ. ಯವ್ವ ನಮ್ಮವ್ವ ತಾಯಿ, ನೀ ಏನು ತಲೆ ಕೆಡ್ಸ್ಕೊಬೇಡ. ನೀನು ನಮ್ಮ ಮನೆ ಹಾಕಿದ್ದಂಗೆ ಅದ್ರಾಗ ಏನು ಬೇರೆ ಏನಿಲ್ಲ. ಅಂಥದ್ದೇನು ನಮ್ಮ ಮನ್ಯಾಗ ಬಂಗಾರ ಸಾಮಾನು ಇಲ್ಲೂ ಇಲ್ಲ. ಅದ ಒಂದು ನೆಕ್ಲೆಸ್ ಆ ಕಪಾಟ್ನಾಗ ಇಟ್ಟಿದ್ದು, ಹೋಗು ನೀನು ತಗೊಳಗೆ ಹೋಗು. ಅಲ್ರಿ ಗಿರ್ಜೋತಿ, ಸುಮ್ಮನೆ ನೀವೇ ತಕ್ಕೊಟ್ಬಿಡ್ರಿ ನಿಮ್ಮ ಮನೆ ಸಾಮಾನುಗಳು, ಆಮೇಲೆ ಎಲ್ಲಿ ಇಟ್ಟರೆ ಎದಕ್ಕೆ ಬೇಕಾಗೈತಿ? ಅಯ್ಯ ಹೋಗ, ನೀನು ಹೊರಗ್ನಾಗಿನ ನೀ ಶಾಂತವನ್ ಸೊಸಿ ಇದ್ದಂದ್ರೆ ನನ್ನ ಸೊಸಿನೂ ಇದ್ದಂಗೆ ನೀನು ಏನು ತಲೆ ಕೆಡ್ಸ್ಕೊಬೇಡ. ಇದು ನಿನ್ನ ಮನಿನ, ಹೋಗಿ ತಕ್ಕೊಂಡು ಹಾಕೋ ಹೋಗಿ. ನನ್ನ ಕೆಲಸದವಲ್ದೆ ಹೊರಗೆ ಕರೆಯಾಕತ್ತಾರ, ಹೋಗ್ಬೇಕಲ್ಲಿ ಇಳಿಗೆ ಮನೆ ಏನೋ ಇಲ್ಲ ಅಂತ. ಒಂದು ಎರಡು ನಮ್ಮ ಮನೆ ಅಂದ್ಕೊಟ್ಟೆ, ನಿಮ್ಮ ಮನೆ ಅಂದ್ಕೊಟ್ಟೆ, ಸಾಲ್ವಲ್ಲು ಅಂತ ಬಾಜುಕಿನ ಮನೆ ಚೆನ್ನವನ ಕಡೆ ಒಂದು ಡಿಸ್ಕೌಂಟ್ ಬಂದು ಕೊಡ್ತೇನಂತ ಅವ್ರಿಗೆ. ಅವಲಕ್ಕಿ ಇದನ್ನು ಹೆಚ್ಚಾಕ, ಉಳ್ಳಾಗಡ್ಡಿದು ಹೆಚ್ಚಾಕ, ನೀನು ಹೋಗಿ ತಗೊಳವ. ಆಯ್ತು ಬಿಡ್ರಿ. ಎಲ್ಲ ಈ ಕಪಾಟ ಇದಾನ ಕವರು? ಜುವೆಲ್ಲರ್ಸ್ ಡೈಮಂಡ್, ಇದೆ. ನೋಡ್ರಿ ನಮ್ಮ ಪೂಜಾ ನಸೀಬ್ ಎಲ್ಲರೂ ಕೇಳ್ಕೊಂಡು ಬಂದಿರ್ಬೇಕಲ್ಲ ಈ ನಮ್ಮನೆ. ನೋಡ್ರಿ ಇಂಥ ನೆಕ್ಲೆಸ್ ಈ ಕವರ್ ಮೇಲೆ ಇಂಥದೈತಿ, ಇದ್ರೊಳಗೆ ಎಂತಾದ್ರವ. ಆಹಾ, ಅಯ್ಯೋ ದೇವ್ರೆ, ಏನಿದೆ ಇದ್ರೊಳಗೆ ನೆಕ್ಲೆಸ್ ಕಾಣತಿಲ್ಲ. ಅಯ್ಯೋ ಯಪ್ಪ, ನನಗೆ ಎದಕ್ಕೆ ಬೇಕಾಗಿತ್ತಪ್ಪ ದೇವ್ರೆ ಇದು? ಯಾರಿಗೆ ಹೇಳಿದ್ನ? ಪೂಜಾ ಕೇಳ. ಬೇಡ ಏನೋ ಗಲ್ಬಸ್ಗೆ ಆಗೈತಿ. ಈ ಡಬ್ಬ್ಯಾಗ ನೆಕ್ಲೆಸ್ ಕಾಣುವತ್ತು ಅಂದ್ರೆ ಏನೇ? ಓಹೋ ಚಂದ್ರಕ್ಕರ್ ಕೆಲಸ ಇರ್ಬೇಕಿದೆಲ್ಲ. ಕರೆಕ್ಟ್. ಅವರು ಕುಸು ಪಿಸು ಅಂಥೇಳಿ ಮಗಳ ಜೊತೆ ಏನೋ ಮಾತಾಡಕತ್ತಿದ್ರು. ಡೈಮಂಡ್ ನೆಕ್ಲೆಸ್ ಅಂದಂಗೂ ಕೇಳಿಸ್ತ. ಆಗಳ ರೂಮಿಗೆ ಬಂದಾಗ ಏನೋ ಹಿಂದೆ ಕೈ ಮುಚ್ಚಿಟ್ಕೊಂಡಂಗೂ ಆತ. ಇದ್ರಾಗಿನ ನೆಕ್ಲೆಸ್ ತೊಗೊಂಡು ಹೋಗಿ ಈ ಹಣ್ಣಾಕೋ ಫಂಕ್ಷನ್ ನಿಲ್ಲಿಸ್ಬೇಕನ್ನೋ ಹಕ್ಲವತ್ತು ಮಾಡಿ ನಿನಗೆ ಮೊನ್ನೆ ಮುಚ್ಚೋ ಕೆಲಸ ನಾ ಮಾಡ್ತೀನಿ. ಈ ನೆಕ್ಲೆಸ್ ಹಾಕೊಳ್ಳಿಲ್ಲ ಅಂತಂದ್ರೆ ಇವತ್ತು ಪೂಜಾನ ಎಂಗೇಜ್ಮೆಂಟ್ ನಡೆಯಂಗಿಲ್ಲ ಅಂತ ಮಾಡಿಯೇನ? ಮಾಡ್ತೇನೆ. ಇರಲಿ ಈ ನೆಕ್ಲೆಸನ್ನು ಹೆಂಗೆ ವಸೂಲಿ ಮಾಡ್ಬೇಕು ಆಕೆ ಕಡೆ ಅಂತ ನನಗೆ ಗೊತ್ತೈತಿ. ಸದ್ಯಕ್ಕೆ ಇದನ್ನ ಇಟ್ಟ ಮೊದಲು ಫಂಕ್ಷನ್ ಆಗೋದು ನೋಡೋಣ, ಆಮೇಲೆ ಮುಂದಿನ ವಿಚಾರ ಮಾಡೋಣ. ಈ ಪಾರಿ ಬಂದೇನೆ ಎಟ್ಟೊತ್ತ? ಏನು ಹೇಳೋದಪ್ಪ ಅತ್ತೆಯವ್ರಿಗೆ? ಹಾಂ ಅತ್ತೆಯರ, ಬನ್ರಿ ಇದನ್ನ ಇಲ್ಲಿ ಇಟ್ಕೊಡಂಗಪ್ಪ. ಏನು ಹೇಳೋದಪ್ಪ ಈಗ? ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋಣ. ಅಲ್ಲಲ್ಲಿ ಒಂದು ನೆಕ್ಲೆಸ್ ಕೆಟ್ಟತ್ತೆ,
ಎಲ್ಲೈತದ ಅದು ಬದ ಅತ್ತಿಯರ ಆ ನೆಕ್ಲೆಸ್ ಹಾಕೋದು ಯಾಕೋ ಬ್ಯಾಡ ಅನ್ಸಾತದ್ರಿ ನನಗೆ. ಬ್ಯಾಡ ಈಕ ಅಲ್ಲ ಅಂಥದ್ದೇನತ್ತ ಅದ ಅದು 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 ಯಾಕಂದ್ರೆ ನೋಡ್ರಿ ಅತ್ತೀರ ಇದು ಹಳ್ಳಿ ಊರು ಇಷ್ಟ್ಲಗು ಹಿಂಗೆಲ್ಲ ಅಂದ್ರೆ ಕಣ್ಗೆ ಹೋಗ್ತಾವ್ರಿ. ಮೊದ್ಲ ಪೂಜಾ ಅಂದು ಹಿಂಗೆಲ್ಲ ಆಗಿ 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 ಆಗತ್ತೈತಿ, ಚಲೋ ಆಗತ್ತೈತಿ. ಈ ದೃಷ್ಟಿ ಅನ್ನೋದ್ರಿ ಭಾಳ ಕೆಟ್ಟದ್ರಿ ಅತ್ತೀರ. ಈಗ ಯಾಕೆ ಹಾಕೋಬೇಕು? ಇನ್ನು ಮುಂದೆ ರಗಡ್ ಫಂಕ್ಷನ್ ಅದಾವಲ್ಲ, ಮದುವೆ ಪದವಿ ಎದಕ್ಕೂ ಅಂತ ಹಾಕೋತಾಳ. ಈಗ ಯಾಕೆ ಈಗ ರಗಡ್ ಹಾಕೊಂಡಾಳಲ್ಲ ಅವ ಚಂದ ಕನದಾವ ಅವ ಇರಲಿ. ಅಲ್ಲ ನಿನಗೇನಾಗೈತ್ಲೆಪ್ಪ ರೀ? ಅರ್ಥ ಮಾಡ್ಕೋರಿ ಅತ್ತೀರ, ಮಂದಿ ಕಣ್ಣು ಸರಿಗಿಲ್ಲ. ಈ ಹಣ್ಣಾಕೋ ಫಂಕ್ಷನಾಗ ಡೈಮಂಡ್ ನೆಕ್ಲೆಸ್ ಕೊಟ್ಟಾರಂತ ಊರೆಲ್ಲ ಗುಲ್ಲೆಪ್ತೈತಿ. ಆಮೇಲೆ ರೊಕ್ಕದ ಆಸೆಕ ನೋಡಿ ಗಿರ್ಜವ್ವ ಮಗಳನ್ನ ಅಂತ ಮನೆ ಕೊಟ್ಟಾಳ ಹಂಗೆ ಹಿಂಗೆ ಅನ್ನಿಸ್ಕೋದು ಆಕೈತಿ. ಎದಕ್ಕಾಗೈತಿ ಈಗ ಅವನ್ನ ಹಾಕೊಂಡು ಮಾಡ್ಕೊಳಕ್ಕೆ ನಾವು ಬಿಗ್ರನ್ನ ಹೇಳ್ತ ನಡ್ರಿ ಬಿಗ್ರಿಗೆಲ್ಲ. ಆತು ತಗೋ, ನೀ ಹೇಳೋದು ಯಾಕೋ ಬರಬ್ಬರ ಅನಿಸ್ತೈತಿ. ಅದೇನು ಡೈಮಂಡ್ ನೆಕ್ಲೆಸ್ ಮತ್ತು ಹಾಕೊಳಕ್ಕೆ ಬಂದ ಬರ್ತೈತಿ. ಆದರೂ ಫಂಕ್ಷನ್ ಹಾಕ್ಕೊಂಡಿದ್ರೆ ಚಂದ ಅನಿಸ್ತಿತ್ತೇನೋ ಏನೋ. ನೀ ಹೇಳಿದ್ರಾಗೂ ಅರ್ಥ ಇತ್ತು ಆಗೋತ್ತು. ನಡಿ ಅದನ್ನ ಹೇಳಿ ಹೆಂಗಿದ್ರು ರೆಡಿನ ಆಗ್ಯಾಳಕ್ಕೆ ಕರ್ಕೊಂಡು ಹೋದ್ರತ್. ಹ್ಞೂ ರೀ ಅತ್ತೆ. ಅವ್ರ ಅತ್ತಿಗಟ್ಟು ಹೇಳಿ ಪೂಜಾಗಟ್ಟು ಹೇಳಿ ಇದನ್ನ ಇಲ್ಲೇ ಮ್ಯಾನೇಜ್ ಮಾಡಿಬಿಡ್ಬೇಕು. ಆಮೇಲೆ ಪೂಜಾಗ ಅಲ್ಲಿ ನೆಕ್ಲೆಸ್ ಕಾಣುವತ್ತು ಯಾಕೋ ನಿಮ್ಮ ಚಂದ್ರ ದೊಡ್ಡವಂತ ಇದಕ್ಕೆ ಕೈವಾಡ ಅಂತ ನನಗೆ ಅನಿಸ್ತೈತಿ ಅಂತ ಹೇಳಿದ್ರತ್. ಆಕಿ ಒಂದು ಕೈ ತೊಗೋತಾನೆ ಗಪ್ಪಕ್ಕಿ ಮಾಡ್ತಾನೆ ಆಕಿನ.